ಇನ್ನೊಂದು ಸರಿ ನನ್ನ ತಂಟೆಗೆ ಬಂದ್ರೆ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ, ನೆನ್ಪಿಟ್ಕೋ. ಏನು ಅನ್ಕೊಂಬಿಟ್ಟಿದ್ದೀವಿ ಮಧು ಅಂದ್ರೆ? ಹಾಂ, ಮಧು ಅಂದ್ರೆ ಸಾಮಾನ್ಯ ಅಂತ ಅನ್ಕೊಂಬಿಟ್ಟಿದ್ದೇನೆ. ಚಲೋ ಇರೋರಿಗೆ ಚಲೋ ಸಂಗೆ ಇರ್ತಾನೆ, ಆದ್ರೆ ನನ್ನ ವಿರುದ್ಧ ಮಾತಾಡೋಕೆ ಬಂದವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ದೆ ಬಿಡು ಮಗಳ ಅಲ್ಲ ನಾನು ಅಂತದ್ರಾಗ ನಾನು ಸುಮ್ಮನೆ ಇದ್ರು ನನ್ನ ಗಂಡನ ಮಧ್ಯೆ ತಂದಿಡಾಕೆ ನೋಡ್ತಿದ್ದಿ ಅಂದ್ರೆ ಇನ್ನು ಸುಮ್ಮನೆ ಇರ್ತಾನೇನು? ನಾನು ಸುಮ್ಮನೆ ಇರ್ತಾನಂತ ನಿನಗೆ ಅನಿಸ್ತತಿ? ಹಾಂ, ಏನು ಜಾಸ್ತಿ ಮಾತಾಡಕತ್ತಿದ್ದಿ? ಏನು ಯಾರ್ದಾದ್ರೂ ನಿನಗೆ ಸಪೋರ್ಟ್ ಸಿಕ್ಕತ್ತೇನ? ಅದಕ್ಕೆ ಇಂಥ ಪರಿ ನನಗೆ ಅವಾಜ್ ಮಾಡಿ ಮಾತಾಡತ್ತಿದ್ದಿ. ಲೇ, ನಾನು ಯಾರಂತ ಇನ್ನೂ ನಿನಗೆ ಗೊತ್ತಿಲ್ಲ ಲೇ. ಸಾಮಾನ್ಯವಾಗಿ ನಾನು ಮನೇಲಿ ಕುಂತು ಕೆಲಸ ಮಾಡೋ ಗಂಡಸರಂಗೆ ಅನ್ಕೊಂಬಿಟ್ಟಿರ್ಬೇಕು ನೀನು. ನಿನ್ನಂಥವನ್ನೆಲ್ಲ ಎಷ್ಟು ಜನ ನೋಡಿಲ್ಲ ನಾನು. ಆಗಲೇ 2 ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದೆ ನಾನು. ಇನ್ನು ತಲೆ ಕಟ್ರೆ ನಿನ್ನನ್ನು ಕೊಲ್ಲೋದು ನನಗೆ ದೊಡ್ಡ ಮಾತಲ್ಲ. ನನ್ನ ತಂಟೆಗೆ ಏನಾರ ಬಂದ್ರೆ ನಿನ್ನೂ ಬಿಡಂಗಿಲ್ಲ, ಅಳಿಯ ಅಂತೇಳಿ ನಮ್ಮ ಮಕ್ಕನ ಮಗನೂ ಬಿಡಂಗಿಲ್ಲ. ಇಬ್ಬರು ಕತೆನೂ ಮುಗಿಸ್ಬೇಕಾಕತಿ, ನೆನ್ಪಿಟ್ಕೋ. ಬಂದ್ಬಿಡ್ಲಿ ನನ್ನ ಮುಂದೆ ದೊಡ್ಡ ಸ್ಥಾನ ತೋರ್ಸಾಕ. ಏಯ್ ಮುಚ್ಚೋ ಬಾಯಿ. ನೀನು ಜೈಲಿಗಾದರೂ ಹೋಗ್ಬಾ, ಕೊಲೆ ಮಾಡಿ ಎಲ್ಲಿಗಾದರೂ ಹೋಗ್ಬಾ. ನೀನು ಎಲ್ಲಿಗೆ ಹೋಗಿ ಬಂದರೆ ನನಗೇನು? ಹಾಂ, ಏನಂತ ನನ್ನ ಗಂಡನ ಮಧ್ಯಾಹ್ನ ತಂದಿಡಕ್ಕೆ ನೋಡ್ತಿದ್ಯಾ? ಹಾಂ, ನೀನು ಹೀಗೆ ಹೇಳಿದ್ರೆ ಕೇಳಂಗಿಲ್ಲಲ್ಲ, ಮಾಡ್ಸಂತಡಿ ನಿನಗೆ. ಅಮ್ಮ, ನಾ ಹೇಳಿದ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನಗೆ ನಾನು ಏನು ಮಾಡ್ತೇನಂತ ನನಗೆ ಗೊತ್ತಿಲ್ಲ, ನೆನ್ಪಿಟ್ಕೋ. ನೀ ನನ್ನ ದಬ್ಬಿದೆ ಅಂತ ಅಂದ ಕ್ಷಣ ನಾನು ಅಂಜು ಬಿಡ್ತೇನೆ ಅಂತ ಅನ್ಕೊಂಡ್ಬಿಟ್ಟಿದ್ದಿಲ್ಲ. ನೀನು ಅನ್ಕೊಂಡಿರೋದೆಲ್ಲ ಸುಳ್ಳು. ನಾನು ಅಂಜು ಮಗಳಲ್ಲ, ಅಂಜಿಸೋ ಮಗಳು ಅದನ್ನು. ನಾನು ಅಂಜ್ಕೊಂಡು ಕುಂದ್ರಾಕ ನಾನೇನು ನಿಮ್ಮ ಅಕ್ಕ ಅನ್ಕೊಂಡು ಏನು? ಹಾಂ, ಏನೇ ಜಾಸ್ತಿ ಮಾತಾಡ್ತಿದ್ದಿ? ಎಲ್ಲಿಂದ ಧೈರ್ಯ ಬರಾಕತ್ತೈತಿ ನಿನಗೆ? ಫಸ್ಟ್ನೇ ದಿನ ಇದ್ದಾಗ ನೋಡಿದ ಮಧು ಅಲ್ಲ ನೀನು, ಈಗ ಧೈರ್ಯ ಫುಲ್ಲು ಬಂದ ರೊಚ್ಚಿಗಿದ್ದು ನಿಂತಂಗೈತಿ. ಓಹೋ ಹೋ 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 ಹೋ, ಯಾರ್ದಾರ ಸಪೋರ್ಟ್ ಸಿಕ್ಕತ್ತ ಏನ? ಅದಕ್ಕೆ ಇಂಥ ಬರೀ ಆಡಾಕತ್ತಿದ್ದಿ ಅಲ್ಲ? ಇನ್ನೊಂದು ಹೇಳ್ಬೇಕು ನಿನಗೆ. ಏನು ಹೇಳಲೇನ? ನೋಡು, ನೀನು ನನ್ನ ಜೊತೆಗೆ ಬಾ, ನಾನು ನಿನ್ನ ರಾಣಿ ಹಂಗ ನೋಡ್ಕೋತಾನೆ. ಬರ್ತೀಯನ? ತೋ ನಿನ್ನ ಜನ್ಮಕ್ಕೆ ಬೆಂಕಿ ಹಚ್ಚ. ನಾಚಿಕೆ ಆಗಂಗಿಲ್ಲ ನಿನಗೆ ಹಿಂಗೆ ಕೇಳಾಕ? ನೀನು ನನ್ನ ತಂದೆ ಸಮಾನ ಹಾಕಿದಿ. ಹಾಂ, ತಂದೆ ಸಮಾನ ಆಗವ ಬಂದ ಕಾಸ? ತು, ನಿನ್ನ ಯೋಗ್ಯತೆ ಬೆಂಕಿ ಹಚ್ಚ. ಈ ರೀತಿ ಕೇಳ್ತೀಯಲ್ಲೋ ಲೋಫರ್ ನನ್ನ ಮಗನೇ. ನಿನಗೆ ಹಿಂಗೆ ಬಿಟ್ರೆ ಸರಿ ಹೋಗಂಗಿಲ್ಲ ರೀ. ನೀನೀಗೇನಾದರೂ ಬಾಯಿ ಮುಚ್ಚಲಿಲ್ಲ ಅಂದ್ರೆ ನಿನ್ನ ಗಂಡಗ ನಾನೇ ಏನಾದರೂ ಮಾಡಿ ಕೊಂದು ಬಿಡ್ತಾನೆ, ನೆನ್ಪಿಟ್ಕೋ. ಅವ್ನ ಮುಂದೆ ಹೇಳಲ್ಲ ಹೇಳಿ ನೀನು. ಅವಂಗ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಮಾಡಿ ಕೊಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಪ್ರಶಾಂತನ ಅಲ್ಲ. ಏನು ಹೇಳಾಕತ್ತಿ ನೀನು? ನೋಡು, ನನ್ನ ಗಂಡಗೆ ಏನಾರ ಆದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ. ಇವಾಗ ನೀ ಹೇಳಿದಿ ಅಂದಮೇಲೆ ಅಕಸ್ಮಾತ್ ಅವ್ರಿಗೆ ಅಪ್ಪಿ ತಪ್ಪಿ ಏನಾದರೂ ಆದ್ರೆ ಅದು ನೀನೇ ಮಾಡಿದಂಗೆ. ನಾನು ಎಲ್ರಿಗೂ ನಿನ್ನ ಹೆಸರೇ ಹೇಳ್ತಾನೋ, ನೆನ್ಪಿಟ್ಕೊ ನೀನು. ಹೇಯ್ ಮುಚ್ಚೆ ಬಾಯಿ. ನೆನ್ಪಿಟ್ಕ. ಏನೇ ನೆನ್ಪಿಟ್ಕೊಳ್ಳೋದು? ಹಾಂ, ಏನು ನೆನ್ಪಿಟ್ಕೊಳ್ಳೋದು ಅಂತ? ಇದೇ ಲಾಸ್ಟ್. ಇನ್ನೊಂದು ಸರಿ ನನ್ನ ಮುಂದೆ ನೀನು ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ದೆ ನನಗೆ ಗೊತ್ತಾಗಲಿ. ಆಮೇಲೆ ನಿನಗೆ ಏನು ಮಾಡಬೇಕು ಅಥವಾ ನಿನ್ನ ಗಂಡಂಗೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೇನೆ. ಅರ್ಥ ಆಯ್ತಾ? ನೋಡು, ನೀನು ನನಗೇನಾದರೂ ಮಾಡ, ನಾನು ಸುಮ್ಮನೆ ಇರ್ತೇನೆ. ಆದರೆ ನನ್ನ ಗಂಡಗೆ ಏನಾದರೂ ಮಾಡಿದ್ರೆ ನಾನು ಮಾತ್ರ ನಿನ್ನ ಯಾವತ್ತೂ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೋ. ಇದ್ರ ಅಮ್ಮನ ಮತ್ತು ಅದನ್ನ ತಲೆ ನೆನಪಿಟ್ಕೊ ಅಂತೇಳಿ ಅದು ಅದು ವರ್ಡ್ ಕೇಳಿ ನನಗೆ ತಲೆ ಕಡಾಕತ್ತೈತಿ. ನೆನಪಿಟ್ಕೊ ಅಂತ ಅನ್ಬೇಡ ನನಗೆ, ಅದನ್ನ ಬಿಟ್ಟು ಬೇರೆ ಅನ್ನ ನೆನಪಿಟ್ಕೊ ಅಂತ ಅಂದು ಒಂದು ಹೊಡೆದು ಬಿಡ್ತಾನೆ ಈಗ ನಾನು. ನೋಡು ಮತ್ತೆ. ಓ, ಇಲ್ಲಿ ಬಂದ ಈಗ ನಾಟಕ ಸ್ಟಾರ್ಟ್ ಮಾಡ್ಯಾನ ಮಾಮ. ಇವಂಗ ಸರಿಯಾಗಿ ಮಾಡ್ಬೇಕು. ಅತ್ತಿಗೆ ಜೊತೆ ಕೆಡ್ದಾಗ ಹಿಡ್ಕೊಳ್ತಾ ಇದ್ದಾನಲ್ಲ ಇವ್, ನಾನು ಸುಮ್ಮನೆ ಬಿಡಂಗಿಲ್ಲ. ಮಾಮ, ಏನು ಮಾಡಾಕತ್ತಿ ಮಾಮ? ಅದು ಅತ್ತಿಗೆ ಜೊತೆ. ಅಯ್ಯೋ ಸುಮ್ಮ, ನೀನು ಏನು ಮಾಡಲಿ? ನಾನೇನು ಮಾಡೋಕ್ಕಾಗತ್ತೆ ಹೇಳು? ಬಂದೆ ಮಾತಾಡಬೇಕು ಅಂತ ಚಾಕ್ ಆಯ್ತನ ಅಂತ ಕೇಳಕ್ಕೆ ಬನ್ನಿ. ಇವ್ರು ನೋಡಿದ್ರೆ ಏನೋ ಅನ್ನತ್ತಿದ್ರೆ ಅದಕ್ಕೆ ಕೇಳಾಕತ್ತಿದ್ನಿ ಅಷ್ಟೆ. ಏನಾಯ್ತು? ನಾನು ಮುಂದೆ ನಾಟಕ ಈ ನಾಟಕ ಎಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಮಾಮ. ಮಾಡ್ತಾನೆ ತಡಿ. ಮತ್ತು ಏನೋ ಮುಂದೆ ಹೋಗಿ ಏನೋ ಅನ್ನಕತ್ತಿದ್ರಿ ಅವ್ರಿಗೆ, ಏನೋ ನಾಟಕ ಅದು ಅನ್ಕೋಬೇಡ ಇದು ಅನ್ಕೋಬೇಡ ಅಂಥೇಳಿ. ಏನದು? ನನಗೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಕೇಳಿಸಿದ್ರೆ ಸರಿಯಾಗಿ ನಾನು ಕ್ಲಿಯರಾಗಿ ಹೇಳ್ತಿದ್ನಿ. ಏನದು? ಯಾವುದ್ರ ಬಗ್ಗೆ? ಅಯ್ಯೋ, ನಾನು ಹಂಗನ್ನಿ ಇಲ್ಲಲ್ಲ, ಬೇಕಿದ್ರೆ ಕೇಳೋರ್ನ. ನಾನು ಏನಾದರೂ ನಿಮಗೆ ಹಂಗನ್ನಿ? ಅಂದ್ರಲ್ಲ, ಇವಾಗ ಇಲ್ಲ ಅನ್ನಕತ್ತೀರಿ. ನನ್ನ ಸುಮ್ಮನೆ ಮುಂದೆ ಸಿಕ್ಕಾಕ್ಸಾಕ ನೋಡತ್ತಿದ್ದಿ. ಏನಾದರೂ ಮಾಡ್ಬೇಕಲ್ಲ ಇದಕ್ಕೆ.
ಅಲ್ಲ ನೀವು ಹೂ ಅನ್ನಕತ್ತಾರಲ್ಲ, ಏನಾಯ್ತು ನಿಮಗ? ಅದು ಸುಮ್ಮ ಏನಾಯ್ತು ಅಂತಂದ್ರೆ ಇವರು ಚಹಾ ಆಯ್ತಿಲ್ಲ ಅಂತ ಕೇಳಕ್ಕೆ ಬಂದ್ರೆ ನಾನು ಇನ್ನೂ ಆಗಿಲ್ಲ ಅಂತ ಅನ್ನಿ. ಆದರೆ ಇವ್ರು ನೋಡಿದ್ರೆ ಅಲ್ಲ ಜಲ್ದಿ ಮಾಡ್ಬೇಕಲ್ಲ ಅಂತ ಕೇಳಿದ್ರು. ಅದಕ್ಕೆ ನಾನು ಅಯ್ಯೋ ಸ್ವಲ್ಪ ಕುದಿಬೇಕಲ್ರಿ, ಅದು ಒಲಿ ಹಂಗೆ ಹಿಂಗೆ ಅಂತ ಅನ್ನಿ. ಅದನ್ನ ಮಾತಾಡ್ಕೊತ ನಿಂತಿದ್ರು ಅಷ್ಟೇ ಸುಮ್ಮ. ಅದು ಬಿಟ್ಟರೆ ಏನೂ ಇಲ್ಲ. ಓ ಹೌದಾ ಅದಕ್ಕೆ ಸರಿ ಅದಕ್ಕೆ ನಾನೇನೋ ಇವರು ನಿಮ್ಗೆ ಅವಾಜ್ ಮಾಡಾಕತ್ತಾರ ಅಂತ ಅನ್ಕೊನಿ. ಅದೇನೋ ನೀವು ನೆನ್ಪಿಟ್ಕೊ ಅಂದ್ರಿ, ಇವರು ನೆನ್ಪಿಟ್ಕೊ ಅಂತೀಯ ಅಂತ ಅನ್ನಕತ್ತಿದ್ರಲ್ಲ, ಏನು ಅನ್ನಕತ್ತಾರು ಪದೇ ಪದೇ ಅಂಥೇಳಿ ನೋಡಿದ್ರಾತಂತ ಬನ್ನಿ. ಅವ್ವ ಮತ್ತು ಅಣ್ಣ ಆ ಕಡೆ ಅದಾರಲ್ಲ, ಅವ್ರಿಗೆ ಕೇಳಿಸಂಗಿಲ್ಲ. ನನಗೆ ಇಲ್ಲೇ ಅದನಲ್ಲ ಕೇಳಿಸ್ದ, ಅದಕ್ಕೆ ಬನ್ನಿ ಏನಂತ ನೋಡಿರಾತಂತೇಳಿ. ಯಾರು ಜಗಳ ಮಾಡತ್ತಿರ್ಬೋದು ಅಂತ ನೋಡಕ್ಕೆ ಬನ್ನಿ. ಇಲ್ಲಿ ನೋಡಿದ್ರೆ ಮಾಮ ಅದಾನು. ನಾನಿಲ್ಲೋ ಅಣ್ಣ ನೀವು ಜಗಳ ಆಡತ್ರನ ಅಂತ ಹಿಂಗೆ ಅನ್ಕೊಂಡಿದ್ನಿ. ಆದ್ರೆ ಮಾಮ ನಿಮ್ಮ ಜೊತೆ ಯಾಕೆ ಜಗಳ ಆಡತಾನ ಅಂತ ಆಶ್ಚರ್ಯವಾಗಿ ಓಡ್ ಬಂದೆ. ಅಯ್ಯ ಸುಮಾ, ಏನ್ ನೀನು ಹುಚ್ಚಿಗೆ ಚುಡಿಕೆದಿಯನ? ಇನ್ನ ನಾನು ನಿನ್ ಜೊತೆ ಜಗಳ ಆಡಿದ್ರ ನಡೀತತಿ, ಈಕಿ ಜೊತೆ ಯಾಕೆ ನಾನು ಜಗಳ ಮಾಡ್ಲಿ? ಇವರು ನನಗೆ ಮಗಳು ಹಾಕ್ತಾರ, ಇವ್ರ ಜೊತೆ ಜಗಳ ಮಾಡಕ್ಕಾಗ್ತದೇನ? ಅಯ್ಯೋ ಮಾಮ, ನೀನು ಯಾವಾಗ ಯಾರ ಜೊತೆ ಹೇಗೆ ಜಗಳ ಮಾಡ್ತೀಯ ಅನ್ನೋದು ಯಾರಿಗೆ ಗೊತ್ತು? ಅದಕ್ಕಾಗಿ ನೋಡಿದ್ರಾತಂತ ಬನ್ನಿ. ನಾನು ಎಕ್ಸಾಮ್ ಅದಾವ, ನಾನು ಓದ್ಕೋಬೇಕು. ನೀವು ಸುಮ್ಮನೆ ಬಾಯ್ ಮಾಡಕ್ಕೆ ಹೋಗಬೇಡ ಮಾಮ, ನನಗೆ ಡಿಸ್ಟರ್ಬ್ ಆಗ್ತತಿ. ನಾನೀಗ 10th ಅದನು, SSLC ಎಕ್ಸಾಮ್ ಬೇರೆ ಅದಾವ ನನಗೆ. ನೀನು ನೋಡಿದ್ರೆ ಇಲ್ಲಿ ಬಂದ ಅದು ನಮ್ಮ ಅತ್ತಿಗೆ ಜೊತೆ ಕುಯ್ಯ ಮಾಡಿದ್ರೆ ಹೆಂಗ? ಸರಿ, ನಾನು ಬರ್ತೇನೆ. ನಾನು ಅಕ್ಕ ಎತ್ಕೊ ಕರೆಯತ್ತಿದ್ಲು, ಹೋಗಿ ಬರ್ತೇನೆ. ಸರಿ ಮಾಮ ಹೋಗು. ಹಬ್ಬ, ನೀನು ಬಂದು ಚಲೋ ಮಾಡ್ದಿ. ನೀನು ಏನಾದರೂ ಬರಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಿದ್ರೋ ಏನೋ. ಒಂದು ಸರಿ ಅಂತೂ ನನ್ನ ದಬ್ಬೆ ಬಿಟ್ಟರು ಗೊತ್ತಾ. ನನಗೆ ತುಂಬ ಗಾಬರಿ ಆಗಿತ್ತು. ಯಾರಿಗೆ ಹೇಳಬೇಕು, ಯಾರನ್ನಾದರೂ ಕರಿಬೇಕು ಅಂತ ಅಂದ್ಕೊಂಡ್ರು ಭಯ ಆಗ್ತಾ ಇತ್ತು. ನನ್ನ ಬಗ್ಗೆ ಏನಾದರೂ ಅಂದ್ಕೊಂಡ್ರೆ ಏನು ಮಾಡೋದು ಅಂತ ಹೇಳಿ. ಮೊದಲೇ ನಾನು ಫಸ್ಟು ಬೇರೆ ಮದುವೆ ಆಗಿದ್ನಲ್ಲ, ಅದಕ್ಕಾಗಿ ನನಗೆ ಈ ರೀತಿ ಅನಿಸ್ತತಿ. ಇಲ್ಲ ಅಂದಿದ್ರೆ ನಾನು ಯಾರಿಗೂ ಅಂಜತಾನೇ ಇರಲಿಲ್ಲ ಸುಮ್ಮ. ಆದರೆ ಇವಾಗ ನನಗೆ ಫಸ್ಟ್ ಮದುವೆ ಆಗಿತ್ತಲ್ಲ, ಅದಕ್ಕಾಗಿ ನಾನು ಅಂಜೋದು. ಈಗೂ ನನ್ನ ಎಲ್ಲರೂ ತಪ್ಪಿತಷ್ಟೇ ಅನ್ನೋ ಥರ ನೋಡ್ತಾರಂಥೇಳಿ. ಮೊದಲು ಅತ್ತೆ ಯಾವಾಗ ನೋಡಿದ್ರು ಅದೊಂದ ಬೈತಿರ್ತಾರೆ. ನೀ ನನ್ನ ಮಗನ ಜೀವನದಾಗ 2ನೇ ಹೆಂಡತಿ ಬಂದು 2ನೇ ಹೆಂಡತಿ ಬಂದು ನೀನು ನನ್ನ ಮಗನ 1ನೇ ಮದುವೆ, ಅವನ ಜೀವನನ ಹಾಳು ಮಾಡಿದಿ ಅಂತೇಳಿ. ಅಂಥದ್ರಾಗ ಈಗ ಇವ್ರ ಜೊತೆ ಹಿಂಗೆ ಏನಾದರೂ ನೋಡಿದ್ರೆ ಅವರ ನಾಟಕ ಮಾಡಕತ್ತಲಿ. ಅದು ನನ್ನ ಗಂಡನ ಮನಸ್ಸಿನಾಗ ಕೆಟ್ಟದ ಬೀಜ ಬಿತ್ತಿದ್ರೆ ನಾನು ನನ್ನ ಗಂಡ ದೂರ ಆಗಬೇಕಾಗ್ತತಿ. ನೀನು ಬರಲಿಲ್ಲ ಅಂತಿದ್ರೆ ಇನ್ನೂ ಏನೇನಾಗ್ತಿತ್ತೋ ಏನು. ಅದಕ್ಕೆ ನೀವು ಯಾವುದಕ್ಕೂ ಭಯ ಪಡಬೇಡಿ. ಯಾಕೆ ಭಯ ಪಡ್ತೀರಾ? ಭಯ ಪಡ್ತಾ ಮತ್ತೆ ಏನು ಮಾಡಲಿ ಸುಮ್ಮ? ಭಯ ಪಡೋದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತೇ ಇಲ್ಲ. ನನ್ನ ಜೀವನದಲ್ಲಿ ಬರೀ ಕಷ್ಟನೇ ನೋಡಿದನಿ, ಯಾಕಂತ ಗೊತ್ತಿಲ್ಲ. ನಿಮ್ಮ ಅಣ್ಣನಿಂದ ನನಗೆ ಸಂತೋಷ ಅನ್ನೋದನ್ನೇ ಕಾಣಕತ್ತನು. ಇವಾಗ ಇವ್ರು ಅದನ್ನು ಹಾಳು ಮಾಡಕ್ಕೆ ಬರತ್ತಾರ. ನನ್ನ ಜೀವನದಾಗ ಯಾಕೆ ಹಿಂಗೆ ಆಗ್ತೈತಿ, ನನ್ನ ಜೀವನದಾಗ ಎಲ್ಲರೂ ಯಾಕೆ ಹಿಂಗೆ ಆಟ ಆಡ್ತಾರೋ ಅಂತ ನನಗೆ ಗೊತ್ತಾಗತ್ತಿಲ್ಲ. ಆದರೂ ದೇವರು ಪರೀಕ್ಷೆ ಮಾಡಬೇಕು, ಆದ್ರೆ ಇಷ್ಟೊಂದು ಪರೀಕ್ಷೆ ಮಾಡಬಾರ್ದು. ನೋಡಿ ಅದಕ್ಕೆ ನೀವು ಗಟ್ಟಿ ಐತಿ, ನೀವು ಗಟ್ಟಿಯಾಗಿರಬೇಕು. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಬಂದವರ ಎದುರುಗಡೆ ನೀವು ವಾದ ಮಾಡಿ ಗೆಲ್ಲಬೇಕು ಹೊರತು ಸೋಲ್ಬಾರ್ದು. ಸೋಲು ಅನ್ನೋದೇ ಹಿಸ್ಟ್ರಿಲಿ ಇರಲೇಬಾರ್ದು. ಕಷ್ಟ ಬರುತ್ತೆ ನಿಜ, ಕಷ್ಟ ನಮಗೆ ಬರದ ಮರಕ್ಕಂತೂ ಬರೋಂಗಿಲ್ಲ. ಅದು ನಿಮಗೂ ಗೊತ್ತಿರೋದು. ನಾನು ಇನ್ನೂ ಚಿಕ್ಕವಳು, ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನಿಮಗೆ ನೀವು ತಿಳ್ಕೊಬೇಕು. ನಾನು ನಿಮ್ಮ ಸಪೋರ್ಟ್ಗೆ ಸದಾ ಇರ್ತೀನಿ. ನೀವು ಧೈರ್ಯವಾಗಿರಿ, ಯಾಕೆ ಭಯ ಪಡ್ತೀರಾ? ಯಾರೇ ಬಂದರೂ ಏನೇ ಆದರೂ ನಾನು ನಿಮ್ಮ ಸಪೋರ್ಟ್ಗೆ ಇದ್ದೇ ಇರ್ತೀನಿ. ಅದಕ್ಕೆ ಅಣ್ಣನ ಮನಸ್ಸು ಎಷ್ಟು ಒಳ್ಳೆಯದು, ನಿಮ್ಮ ಮನಸ್ಸು ಅಷ್ಟೇ, ಹಾಲಿನಷ್ಟೇ ಒಳ್ಳೇದಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ನಿಮಗೆ ಜೊತೆಯಾಗಿ ನಿಲ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಕೂಡ ಅಮ್ಮನ ಥರ ನಿಮಗೆ ದ್ವೇಷ ಮಾಡ್ತಿದ್ದೆ. ಆದರೆ ನಿಮ್ಮ ಮನಸ್ಸು ಒಳ್ಳೇದಂತ ನನಗೆ ಗೊತ್ತಾಗಿನೇ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡೋದು ನೋಡಿನೇ ನಾನು ನಿಮ್ಮನ್ನು ಅದಕ್ಕೆ ಅಂತ ಒಪ್ಕೊಂಡಿರೋದು. ಇಲ್ಲ ಅಂದಿದ್ರೆ ನಾನು ಒಪ್ಕೋತಾನೆ ಇರಲಿಲ್ಲ. ಅದಕ್ಕೆ ಇವಾಗ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಜೊತೆ ಸದಾ ನಾನು ಇರ್ತೀನಿ. ಯಾಕೆ ಈ ಯೋಚನೆಗಳನ್ನೆಲ್ಲ ಮಾಡ್ತೀರಾ? ಇದನ್ನೆಲ್ಲ ಬಿಟ್ಬಿಡಿ, ಆರಾಮಾಗಿ ನೆಮ್ಮದಿಯಾಗಿರಿ, ಸರಿನಾ? ಹೆಂಗಾಗುತ್ತೆ ಸುಮ್ಮ, ಹೆಂಗಾಗುತ್ತೆ? ಆರಾಮಾಗಿ ಚಿಂತೆ ಎಲ್ಲ ನೆಮ್ಮದಿಯಾಗಿ ಇರು ಅಂದ್ರೆ ಅದು ಆಗ್ತಿರೋ ಮಾತು ತುಂಬ ಕಷ್ಟ ಆಗುತ್ತೆ.